ಸರ್ ರಾಜ್ಕುಮಾರ್ ಅವ್ರದ್ದು 2 ಸಿಗ್ನೇಚರ್ ತೊಗೊಂಡಿದ್ದೀನಿ, ಇಲ್ಲೊಂದು ತೊಗೊಂಡಿದ್ದೀನಿ ಫಸ್ಟು, ಆಮೇಲೆ ಮತ್ತೊಂದು ಇಲ್ಲೇ ತೊಗೊಂಡಿದ್ದೀನಿ 5ನೇ ತಾರೀಕು 12/75ಕ್ಕೆ ಮತ್ತೊಂದು ತೊಗೊಂಡು. ಮತ್ತೆ ನಿಮ್ಮ ಅಭಿಮಾನಿ? ನಿಮ್ಮ ಅಭಿಮಾನಿ ಮತ್ತೊಂದು ಕೊಟ್ಟೆ ನೋಡಿ ಸರ್, ಎಷ್ಟು ಚೆನ್ನಾಗಿದೆ ಸರ್. ಇದು ಕಲ್ಪನಾ ಅವ್ರದ್ದು ನೋಡಿ ಸರ್, ಇದು ಕಲ್ಪನಾ ಅವ್ರದ್ದು. ಇದು ಹೌದೌದು. ಓ, ಕಲ್ಪನಾ ಅವರ ಆಟೋಗ್ರಾಫ್. ಬಯಲುದಾರಿ ಶೂಟಿಂಗಿಗೆ ಬಂದಾಗ ನಾನು ತಗೊಂಡಿದ್ದೆ ಅವ್ರ ಹತ್ರ. ಇದು ಬಯಲುದಾರಿ ಶೂಟಿಂಗ್ ಬಂದಾಗ ಡೇಟ್ ಹಾಕ್ಲಿಲ್ಲ, ಆರ್ಥಿಕ ಸುಪಾರಿಗಳೊಂದಿಗೆ ಕಲ್ಪನಾ. ಇದೊಂದು ಯಾರೋ ನೆನಪಿರ್ಲಿ ಅಂತ 81ರಲ್ಲಿ ಸರ್, ಆ ರೀತಿನ ಯಾರಂತ ಗೊತ್ತಿಲ್ಲ ಹಾಕಿದ್ದಾರೆ ಎಲ್ಲ ಬಂದಿದ್ದಾರೆ ಸರ್. ಜೈ ಜಗದೀಶ್ ಅವ್ರದ್ದು. ಇದು ಜೈ ಜಗದೀಶ್. ಜೈ ಜಗದೀಶ್. ನಾನಿನ್ನ ಮರೆಯರೆ ಫಿಲಮ್ ಅಲ್ಲಿ ಲಕ್ಷ್ಮಿ ಮತ್ತೆ ರಾಜ್ಕುಮಾರ್ ಅವರ ಲವ್ ಸೀನ್ಸ್, ಅದು ಯಕ್ಷಗಾನದಲ್ಲಿ ನೋಡೋದು. ನಾನು 4ನೇ ರೋಲ್ ಕೂತ್ಕೊಂಡು, ನಾವು ಅವಾಗ ಹೈಸ್ಕೂಲ್ ಸ್ಟೂಡೆಂಟು, ಮಾಸ್ಟರ್ಗಳಿಗೆ ಹಿರಿಯವರಿಗೆ ಹೆದರ್ತಾ ಇದ್ದು. ಇವಾಗ ಅದ್ರ ಪಕ್ಕ ಕೂರ್ತಿದ್ದೇನೋ ಗೊತ್ತಿಲ್ಲ, ಅವಾಗ ನಾವು ಹಿಂದೆ ಕೂತಿದ್ದೆ. ಫಿಲಮ್ ಅಲ್ಲಿ ಒಂದು ಹಾಡಿದೆ ಹೇಮಾವತಿ ದೇವಸ್ಥಾನದಲ್ಲಿ, ಹೀರೋ ಮತ್ತು ಹೀರೋಯಿನ್ ಜಾತ್ರೆಗೆ ಬರ್ತಾನೆ ಹೀರೋ, ಅವ್ರದಲ್ಲಿ ಲವ್ ಸೀಕ್ವೆನ್ಸ್ ಅಲ್ಲಿ ಒಂದು ನನ್ನ ಪಕ್ಕದಲ್ಲಿ ಇದ್ದೀನಿ, ಸ್ವಲ್ಪ ಪಕ್ಕದಲ್ಲಿ ನಡ್ಕೊಂಡು ಬರ್ತಾ. ನಮಸ್ತೆ, ಮತ್ತೊಮ್ಮೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ನಿಮ್ಗೊಂದು ಸ್ಪೆಷಲ್ ಪರ್ಸನ್ನ ಭೇಟಿ ಮಾಡಿಸ್ತೀನಿ. ಯಾಕೆಂದರೆ ಆ ಸ್ಪೆಷಲ್ ಪರ್ಸನ್ ಹತ್ರ ಮತ್ತೊಂದು ಸ್ಪೆಷಲ್ ಪರ್ಸನ್ ಕೊಟ್ಟಿರುವಂತಹ ಆಟೋಗ್ರಾಫ್ ಇದೆ. ಎಸ್, ನಮ್ಮ ರಾಜಣ್ಣ 1975ರಲ್ಲಿ ನಾನಿನ್ನ ಮರೆಯಲಾರೆ ಟೈಮಗೆ ಇದೇ ಚಿಕ್ಕಮಂಗ್ಳೂರಿಗೆ ಬಂದಿರ್ತಾರೆ. ಈ ಟೈಮಲ್ಲಿ ಒಬ್ರಿಗೆ ಆಟೋಗ್ರಾಫ್ 2 ಸರಿ ಕೊಟ್ಟಿದ್ದಾರೆ. ಅಂಥವ್ರನ್ನ ನಾನು ಆಟೋಗ್ರಾಫ್ನ ಇವತ್ತು ಇಟ್ಕೊಂಡಿರೋರ್ನ ನಾನು ಮೀಟ್ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಕಲ್ಪನಾ ಅವ್ರ ಹತ್ರನೂ ಆಟೋಗ್ರಾಫ್ ತೊಗೊಂಡಿದ್ದಾರೆ. ಮತ್ತೆ ಆಗ್ತಾರ, ಬನ್ನಿ ನಾನು ಅವ್ರನ್ನೇ ಮೀಟ್ ಮಾಡಿಸ್ತೀನಿ. ಇದೆಲ್ಲ ಜವಳಿ ಎಸ್ಟೇಟೇ ಅಲ್ಲ ಸರ್? ಅಲ್ಲ, ಇದು ಜವಳಿ. ಸೊ ಈ ಕಡೆನೆ ಜಾವಳಿ ಎಸ್ಟೇಟ್ ಬರೋದು. ಸರ್ ನಿಮ್ಮ ಹೆಸರು? ಎಂ ಚನ್ನಕೇಶವಗೌಡ. ಜಾವಳಿ. ಜಾವಳಿ. ಸರ್ ನೀವು ಒಂದೆರಡು ಫಿಲಮಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಅಂದ್ರಿ. ನಂಗೆ ಆ್ಯಕ್ಟ್ ಮಾಡಲಿಲ್ಲ. ನಾನಿನ್ನ ಮರೆಯರೆ ಫಿಲಮಲ್ಲಿ ಲಕ್ಷ್ಮಿ ಮತ್ತು ರಾಜ್ಕುಮಾರ್ ಅವರ ಲವ್ ಸೀನ್ಸ್, ಅದು ಯಕ್ಷಗಾನದಲ್ಲಿ ನೋಡೋದು. ನಾನು 4ನೇ ರೋಲ್ ಕೂತ್ಕೊಂಡು, ನಾವು ಅವಾಗ ಹೈಸ್ಕೂಲ್ ಸ್ಟೂಡೆಂಟು, ಮಾಸ್ಟರ್ಗಳಿಗೆ ಹಿರಿಯವರಿಗೆ ಹೆದರ್ತಾ ಇದ್ದು. ಇವಾಗ ಅದ್ರ ಪಕ್ಕ ಕೂರ್ತಿದ್ದೇನೋ ಗೊತ್ತಿಲ್ಲ, ಅವಾಗ ನಾವು ಹಿಂದೆ ಕೂತಿದ್ದೆ. ಆಮೇಲೆ ಫಿಲಮಲ್ಲಿ ಒಂದು ಹಾಡಿದೆ ಹೇಮಾವತಿ ದೇವಸ್ಥಾನದಲ್ಲಿ, ಹೀರೋ ಮತ್ತು ಹೀರೋಯಿನ್ ಜಾತ್ರೆಗೆ ಬರ್ತಾನೆ ಹೀರೋ, ಅವ್ರದಲ್ಲಿ ಲವ್ ಸೀಕ್ವೆನ್ಸ್ ಅಲ್ಲಿ ಒಂದು ನನ್ನ ಪಕ್ಕದಲ್ಲಿ ಇದ್ದೀನಿ, ಸ್ವಲ್ಪ ಪಕ್ಕದಲ್ಲಿ ನಡ್ಕೊಂಡು ಬರ್ತಾ ಇದ್ದೀನಿ. ಹೌದೌದು, ಅವ್ರ ಜೊತೆಲೇ ಇದ್ದೀನಿ. ಗೋವಿಂದ ಅವ್ರದ್ದು. ರಾಜ್ಕುಮಾರ್ ಏನಾದ್ರು ಮಾತಾಡ್ಸಿದ್ದೀರಾ? ಅವ್ರದ್ದು ಸಿಗ್ನೇಚರ್ ತಗೊಂಡಿದ್ದೀನಿ. ಅದು ಮೋಸ್ಟ್ಲಿ ನನ್ನ ಹತ್ರ ಇದೆ, ಅವ್ರದ್ದು ಇದೆ, ಕಲ್ಪನಾದಿದೆ. ಆಮೇಲೆ ತಗೊಂಡಿದ್ದೀನಿ. ಇಲ್ಲಿ ಬಯಲುದಾರಿ ಕೊಟ್ಟಿಗೆರಕ್ಕೆ ಬಂದಿದ್ರು ಸರ್. ಅಲ್ಲಿ ಅದು ನಾನು ನೋಡಿದ್ದೀನಿ. ಅಲ್ಲಿ ಹೈಸ್ಕೂಲ್ ಹತ್ರ ಮೇಲೆ ಹೆಲಿಕಾಪ್ಟರ್ ಅಲ್ಲಿ ಹಾಡು ಹೇಳ್ತಾರೆ ಅನಂತ್ ನಾಗ್ ಅವರು. ಇದು ಹಾಕೊಂಡು ಹೆಲಿಕಾಪ್ಟರ್ ಹೋಗಲ್ಲ, ಸ್ಟಾರ್ಟ್ ಮಾಡಿಬಿಟ್ಟು ಎಲ್ಲಿರುವೆ ಶೂಟಿಂಗ್ ನೋಡಿದ್ದೀನಿ ನಾನು. ಮತ್ತೆ ಅವರು ನಮ್ಗೆ ಈಗಲಂಗಾದ್ರೆ ಆ ಜೊತೆಲಿ ಕೂರ್ತಿದ್ನೇನೋ ಗೊತ್ತಿಲ್ಲ ನನಗೆ. ಅವಾಗ ನಾವಿನ್ನು ಹೈಸ್ಕೂಲ್ ವಿದ್ಯಾರ್ಥಿಗಳು. ಸರ್ ಕಲ್ಪನಾ ಅವ್ರದ್ದು ಸಿಗ್ನೇಚರ್ ಇದೆ ಸರ್, ಇದೆ. ಸೂಪರ್ ಸರ್, ಅದೊಂದು ಚೂರು ನನಗೆ ಕೊಡ್ತೀನಿ, ನಾನು ತೋರಿಸ್ತೀನಿ. ರಾಜ್ಕುಮಾರ್ ಅವ್ರದ್ದು ಇದೆ ಇದೆ. ಓ ಸೂಪರ್. ಅವ್ರದ್ದು ಆಟೋಗ್ರಾಫ್ ನನಗೆ ಕೊಟ್ಟಿದ್ದಾರೆ, ನಾನು ತಗೊಂಡಿದ್ದೀನಿ ಅವಾಗ. ಸೊ ನಮಗೆ ನಮ್ಮ ಸರ್ ರಾಜ್ಕುಮಾರ್ ಅವ್ರು ಯಾರ್ಯಾರ್ದು ಆಟೋಗ್ರಾಫ್ ಇದೆ ಸರ್? ಸರ್ ರಾಜ್ಕುಮಾರ್ ಅವ್ರದ್ದು ನನಗೆ ಕಾಣ್ತಾ ಇದೆ. ಹೊರಗಡೆ ಹೋಗ್ಬಿಡೋಣ, ಇದು ಬಿಸಿಲಿಗೆ ಇದಾಗುತ್ತೆ. ಸೊ ಇಲ್ಲಿ ಇದು ಯಾರ್ದು ಆಟೋಗ್ರಾಫ್ ಸರ್? ಇದು ನಂದು, ಬಟ್ ಇದರ ರಾಜ್ಕುಮಾರ್ ಲಕ್ಷ್ಮಿ. ಓಕೆ, ಇದು ನಾನಿನ್ನ ಮರೆಯಲಾರೆ ರಾಜ್ಕುಮಾರ್. ಇದು ಕಂಗ್ರ್ಯಾಚುಲೇಷನ್ಸ್ ಟು ರೈಟರ್ಸ್. ನಾನು ಬರ್ದಿದ್ದೆ. ಓಕೆ, ನೀವೇ ತೋರಿಸಿ ಸರ್. ಇದು ಯಾರ್ದು ಸರ್? ಇದು ರಾಜ್ಕುಮಾರ್ ಅವ್ರದ್ದು ಸರ್, 1975. ನಿಮ್ಮ ಅಭಿಮಾನಿ ರಾಜ್ಕುಮಾರ್. ಇದು 1975. ವಾವ್, 75 ಅಂದ್ರೆ 50 ವರ್ಷದ ಹಿಂದೆ ಅವರು ಹಸ್ತಾಕ್ಷರಿ ಹಾಕಿರೋದು ಇದು. ಹೌದೌದು. ಓಕೆ, ನಿಮ್ಮ ಅಭಿಮಾನಿ ಅಂತ ಅವರೇ ಹಾಕಿರೋದು? ಅವರೇ ಬರ್ದಿರೋದು. ನೀವು ಅವರು ನಿಮ್ಮ ಅಭಿಮಾನಿ ಅಂತ? ನಾನು ಅವರ ಅಭಿಮಾನಿ, ನಿಮ್ಮ ಅಭಿಮಾನಿ ಅಂತ ಅವ್ರು ಹಾಕಿದ್ದಾರೆ. ಸೂಪರ್ ಸರ್. ಆಮೇಲೆ ಇದೊಂದು ಹಾಕಿದ್ದೀನಿ ಸರ್. ಇದಿಲ್ಲ, ನಮ್ಮ ಯಾರ ಕ್ಲಾಸ್ಮೇಟ್ಸ್. ಇದೊಂದು ಯಾರೋ ನೆನಪಿರ್ಲಿ ಅಂತ 81ರಲ್ಲಿ ಸರ್, ಆ ರೀತಿನ ಯಾರಂತ ಗೊತ್ತಿಲ್ಲ ಹಾಕಿದ್ದಾರೆ, ಅಂತ ಯಾರಂತ ಗೊತ್ತಿಲ್ಲ ಹಾಕಿದ್ದಾರೆ. ಓಕೆ, ಇದು 25/10/2081. ಓಕೆ ಓಕೆ, ಇದು ಆರ್ತಿ ಅವ್ರದ್ದು ಇರ್ಬೋದಾ ಅಂತ ಕಾಣುತ್ತೆ ನನಗೆ, ಮರ್ತು ಬಿಟ್ಟು ನೆನಪಿರಲಿ. ಅವರೇ ಬರ್ದಿರೋದ ಇದು? ಹೌದು. ಓ ಸೂಪರ್ ಸರ್. ಇದು ಇದು ಬೇರೆ ಇದಲ್ಲ ಸರ್, ಇದು ಶ್ರೀನಿವಾಸ ಮೂರ್ತಿ ಅವರು ಬರೆದಿದ್ದು ಸರ್. ಶ್ರೀನಿವಾಸ ಮೂರ್ತಿ ಇವ್ರೇನ್ ಬರ್ದಿದ್ದಾರೆ? ಇದು ಅಭಿಮಾನವಿರಲಿ ನಿಮ್ಮ ಶ್ರೀನಿವಾಸ ಮೂರ್ತಿ. ಇದೇ ಸರ್ 81ರಲ್ಲಿ.
2081. ಹೌದು, ಎಲ್ಲ 2081 ಶ್ರೀನಿವಾಸ ಮೂರ್ತಿ ಆರ್ತಿ ಅವರೆಲ್ಲ ಎಲ್ಲ ಬಂದಿದ್ದಾರೆ ಸರ್. ಜೈ ಜಗದೀಶ್ ಅವ್ರದ್ದು. ಇದು ಜೈ ಜಗದೀಶ್. ಜೈ ಜಗದೀಶ್ ಪ್ರೀತಿ ಇರಲಿ 1983ರಲ್ಲಿ. ಯಾವ ಫಿಲಮ್ ಬಂದಿತ್ತು ಸರ್ ಇದು? ಇದು ಯಾರ್ದು ಇವರು ವಿಷ್ಣುವರ್ಧ ಅಲ್ಲ, ಇವ್ರದ್ದು ಸರ್ ಫಿಲಮ್ ಮೋಸ್ಟ್ಲಿ ಮರ್ತು ಬಿಟ್ಟಿದ್ದೀನಿ. ರವಿಚಂದ್ರನ್ ಯಾವುದೋ ಫಿಲಮಿಗೆ ಬಂದಿದ್ದಾರೆ ಅವರು. ಜೈ ಜಗದೀಶ್. ಜೈ ಜಗದೀಶ್ ಹೌದು ಸರ್. ರಾಜ್ಕುಮಾರ್ ಅವ್ರದ್ದು 2 ಸಿಗ್ನೇಚರ್ ತೊಗೊಂಡಿದ್ದೀನಿ. ಇಲ್ಲೊಂದು ತೊಗೊಂಡಿದ್ದೀನಿ ಫಸ್ಟು, ಆಮೇಲೆ ಮತ್ತೊಂದು ಇಲ್ಲೇ ತೊಗೊಂಡಿದ್ದೀನಿ 5ನೇ ತಾರೀಕು 12/75ಕ್ಕೆ ಮತ್ತೊಂದು ತಗೊಂಡು. ಮತ್ತೆ ನಿಮ್ಮ ಅಭಿಮಾನಿ? ನಿಮ್ಮ ಅಭಿಮಾನಿ ಮತ್ತೊಂದು ಕೊಟ್ಟೆ ನೋಡಿ ಸರ್, ಎಷ್ಟು ಚೆನ್ನಾಗಿದೆ. ಇದು ರಾಜ್ಕುಮಾರ್ ಕನ್ನಡದಲ್ಲೇ ಹೌದೌದು ಆಟೋಗ್ರಾಫ್ ಹಾಕಿರೋದು. ಓಕೆ ನೆಕ್ಸ್ಟ್ ಯಾರ್ದೋ ಇದೆ ಸರ್? ಪ್ರೀತಿ ಇದು ಯಾರ್ದೇ ಇದೆ? ಆರ್ತಿ ಅವ್ರದಾ? ಅಲ್ಲ, ಇದು ಯಾರ್ದಂತ ಗೊತ್ತಿಲ್ಲ ಸರ್, ಮರ್ತು ಬಿಟ್ಟಿದ್ದೀನಿ ನಾನು. ಇದು ಇಬ್ರದಿದೆ ಸರ್, ಇಲ್ಲೊಂದಿದೆ ನೋಡಿ ಅವ್ರದ್ದೇನೆ. ಇದು ಹೌದು, ಎರಡು ಅವ್ರದೇ ಇದೆ. ಎರಡು ಒಬ್ಬರದೇ. ಇವ್ರು ಏನಾದ್ರು ಲಕ್ಷ್ಮಿ ಅಮ್ಮ ಅವ್ರು ಏನಾದ್ರು ಮಾಡಿದ್ರ? ಲಕ್ಷ್ಮಿ ಮಾಡಿಲ್ಲ. ಲಕ್ಷ್ಮಿ ಮಾಡಿಲ್ಲ. ಇಲ್ಲ ಇಲ್ಲ, ಯಾಕಂದ್ರೆ ನಾನಿನ್ನ ಮರೆಯಲಾರೆ ಅಂತ ಬಂದಿದ್ದು. ಇದು 2083. 83. ಇದು 81. ಓ, 2 ವರ್ಷದ ನಂತರ ಸರ್. ಇದು ಕಲ್ಪನಾ ಅವ್ರದ್ದು ನೋಡಿ ಸರ್. ಇದು ಕಲ್ಪನಾ ಅವ್ರದ್ದು. ಇದು ಹೌದೌದು. ಓ, ಕಲ್ಪನಾ ಅವರ ಆಟೋಗ್ರಾಫ್. ಬಯಲುದಾರಿ ಶೂಟಿಂಗಿಗೆ ಬಂದಾಗ ನಾನು ತಗೊಂಡಿದ್ದೆ ಅವ್ರ ಹತ್ರ. ಇದು ಬಯಲುದಾರಿ ಶೂಟಿಂಗ್ ಬಂದಾಗ ಡೇಟ್ ಹಾಕ್ಲಿಲ್ಲ. ಆರ್ಥಿಕ ಶುಭಾಶಯಗಳೊಂದಿಗೆ ಕಲ್ಪನಾ ಅವ್ರದ್ದೇ ಹ್ಯಾಂಡ್ ರೈಟಿಂಗು, ನಾನೇ ಪೆನ್ನು ಕೊಟ್ಟಿದ್ದೆ ಅವರಿಗೆ. ಹಾರ್ದಿಕ ಶುಭಾಶಯಗಳು ಕಲ್ಪನಾ. ಒಂದ್ ಸೆಕೆಂಡ್ ಸರ್, ಹಾಗೆ ಇದು ನೆನಪಿದೆಯಾ ಸರ್? ಯಾವ ಮೂಮೆಂಟ್ ಅಲ್ಲಿ ಹೇಗೆ? ಇಲ್ಲ, ಅಲ್ಲಿ ಫೀಲ್ಡ್ ಅಲ್ಲಿ ಇದ್ರು. ಫೀಲ್ಡ್ ಅಲ್ಲಿ ಇದ್ದಿದ್ದು? ಅಲ್ಲಿ ಇದ್ರು ಶೂಟಿಂಗ್ ಆಗ್ಬೇಕಾದ್ರೆ. ಓಕೆ. ನಾನು ಹೋದೆ, ಸಿಸ್ಟರ್ ಅಂದೆ, ಏನ್ರಿ ಅಂದ್ರು. ಸರ್ ನಿಮ್ದೊಂದು ಹಸ್ತಾಕ್ಷರ ಬೇಕು ಅಂದೆ. ಅವ್ರ ವಾಯ್ಸ್ ಹಂಗೆ ಇತ್ತ ಸರ್ ಫಿಲಮ್ ಅಲ್ಲಿ ಇರೋ ತರ? ಒಳ್ಳೆ ಸರ್, ಒಳ್ಳೆ ಅಮ್ಮ ಸರ್, ಒಳ್ಳೆ. ಒಂದ್ ಸೆಕೆಂಡ್ ಸರ್, ಇದೊಂದು ತಗೋತೀನಿ ಕ್ಲೀನ್ ಆಗಿ. ಬಂದೆ ಮಗ. ಹಾರ್ದಿಕ ಶುಭಾಶಯಗಳು ಕಲ್ಪನಾ. ಓಕೆ, ನೆಕ್ಸ್ಟ್ ಸರ್. ಸರ್ ರೂಪಾದೇವಿ ಅವ್ರದ್ದು ಸರ್. ಇದು ರೂಪಾದೇವಿ ಮೇಡಮ್ ಅವ್ರದ್ದು. 83ರಲ್ಲಿ. ಇದು ಯಾವ ಫಿಲಮ್ ಬಂದಿದೆ ಸರ್? ನಾನು ಅದು ಮರ್ತು ಬಿಟ್ಟಿದ್ದೀನಿ ನಾನು. 83. ಒಂದ್ ಸೆಕೆಂಡ್ ಸರ್, ಒಂದ್ ಸೆಕೆಂಡ್. ಸೂಪರ್ ಸರ್. ಓಕೆ, ನೆಕ್ಸ್ಟ್ ಸರ್. ನೆಕ್ಸ್ಟ್ ಇಲ್ಲ ಅಷ್ಟೇ, ಅವ್ರು ಇನ್ಯಾರ್ದು ತಗೊಳ್ಳಿಲ್ಲ. ರವಿಚಂದ್ರನ್ ಅವ್ರದ್ದು ಯಾರ್ದು ತಗೊಳ್ಳಿಲ್ಲ. ಓಕೆ, ನಿಮ್ಗೆಲ್ಲ ಯಾವಾಗ 83 ಅಂದ್ರೆ ಎಷ್ಟು ಸರ್ ವಯಸ್ಸು? 75 50 ವರ್ಷ? ನಿಮ್ಗೆ ಎಷ್ಟು ಸರ್? ಇಲ್ಲ ಸರ್, ನನಗೆ 72 ವರ್ಷ ಸರ್. ನಿಮ್ಗೆ ಅವಾಗ ಚಿರ ಯುವಕ. ನಾನು ಹೈಸ್ಕೂಲಿಗೆ ಹೋಗ್ತಾ ಇದ್ದೆ ನಾನು. ಹಾಗಾಗಿ ಅದು ಹೇಳಿದ್ನಲ್ಲ, ಈಗ ಆಗಿದ್ರೆ ಹೆಲಿಕಾಪ್ಟರ್ ಹತ್ತಿ ಕೂತ್ಕೊಳ್ತಿದ್ದೆ. ಅವಾಗ ನಮ್ಗೆ ಹೆದರಿಕೆ, ಹಿರಿಯೋರ್ದು ಮತ್ತೆ ನಮ್ಗೆ ಯಾರ್ದು ಟಚ್ ಇರಲಿಲ್ಲ, ರಾಜಕೀಯ ಟಚ್ ಯಾವುದೂ ಇರಲಿಲ್ಲ. ಮತ್ತೆ ಮಾಸ್ಟರ್ಗಳು ಬೇರೆ ಬರ್ತಿದ್ರ, ಹಾಗಾಗಿ ನಾವು ಸ್ವಲ್ಪ ಹೆದರ್ತಾ ಇದ್ದು. ಯಕ್ಷಗಾನದಲ್ಲಿ ಇದ್ರ ಸರ್ ನೀವು? ಇಲ್ಲ ಇಲ್ಲ, ನಾನು ಹೈಸ್ಕೂಲಾಗೆಲ್ಲ ಮಾಡಿದ್ದೀನಿ. ಹೈಸ್ಕೂಲಲ್ಲಿ ಮಾಡಿದ್ದೀನಿ. ನಾನಿನ್ನ ಮರೆಯಲಾರೆ ಟೈಮಲ್ಲೆಲ್ಲ ನೀವು ಮಾಡ್ತಿದ್ರಿ? ನಾನು ಹೋಗಿ ನೋಡಿದ್ದೀನಿ, ಅಲ್ಲಿ ಕೂತಿದ್ದೀನಿ. ರಾಜ್ಕುಮಾರ್ನ 3ನೇ ರೋಲಲ್ಲಿ ಹಿಂದ್ಗಡೆ ಕೂತಿದ್ದೀನಿ. ಆ ಟೈಮಲ್ಲೇ ತಗೊಂಡಿದ್ದ. ಈ ರಾಜ್ಕುಮಾರ್ ಅವ್ರ ಹತ್ರ ಆಟೋಗ್ರಾಫ್ ತಗೋಬೇಕಾದ್ರೆ ಯಾವ ಮೂಮೆಂಟ್ ಅದು? ಎಲ್ಲಿ? ಇಲ್ಲ ಸರ್, ಅಲ್ಲಿಗೆ ಬಂದಿದ್ರು. ನಾನು ಹೋಗಿ ಕೇಳಿದೆ, ಸರ್ ನಿಮ್ದೊಂದು ಇದು ಬೇಕಾ? ಕೊಡಪ್ಪ, ಯಾಕೆ ನಿಮ್ಮ ಅಭಿಮಾನಿಯಪ್ಪ ನಾನು ಅಂತ ಹೇಳ್ತಾರೆ. ಅಷ್ಟು ಒಂದು ಸಿಂಪಲ್, ಭಾರಿ ಸಿಂಪಲ್. ವೈಟ್, ಹೌದೌದು, ವೈಟ್ ಡ್ರೆಸ್ಸು. ಆಮೇಲೆ ನಮ್ದಲ್ಲಿ ಒಂದು ದೇವಸ್ಥಾನ ಇದೆ, ಈಶ್ವರ ದೇವಸ್ಥಾನ ಅಂತ, ಹಳೇ ನಮ್ಮ ಕುಟುಂಬದ್ದು. ಅಲ್ಲಿಗೆ ಅವರು SL ಮತಾಯಿಸ್ ಅವ್ರದ್ದು ಜೀಪಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗಿದ್ರು. ಅವ್ರಿಗೆ ಈಶ್ವರ ದೇವಸ್ಥಾನ ಅಂದ್ರೆ ಭಾರಿ ಪ್ರೀತಿ ಅಂತ ಹೇಳಿ. ಹಾಗೆ ಒಳ್ಳೆ ಕಟ್ಟುಮಸ್ತಾದ ದೇಹ, ಮತ್ತೆ ಭಾರಿ ಕಲ್ಲರು. ಭಾರಿ ಕಲ್ಲರ್ ಅಂದರೆ ಯಾರು ಇಲ್ಲ ಆಕ್ಟರ್ಸ್ ಅಷ್ಟು ಕಲ್ಲರ್ ಇದ್ರು. ಈಗಿನ ಆಕ್ಟರ್ಸ್ ಈಗೆಲ್ಲ ಪೂರ್ತಿ ಮೇಕಪ್ ಇದೆ. ಇದೆಲ್ಲ ಯಾವಾಗಿಂದ ಬಂತು ಸರ್ ಈ ಆಟೋಗ್ರಾಫ್ ತಗೊಳ್ಳೋದು? ಅವಾಗಲೇ ಸ್ಟಾರ್ಟ್ ಆಯ್ತು. ಇದು ರಾಜ್ಕುಮಾರ್ ನಾವು ನೋಡಿದಾಗ, ಆಮೇಲೆ ನಾನು ಇಲ್ಲಿ ಹೈಸ್ಕೂಲ್ ಬಿಟ್ಟವಲ್ಲ, ಹೈಸ್ಕೂಲ್ ಬಿಟ್ಟಾಗ ನಾವು ಆಟೋಗ್ರಾಫ್ ಸ್ಟಾರ್ಟ್ ಮಾಡಿದ್ದು. ಈ ಫೋಟೋ ಎಲ್ಲ ಅವಾಗ ಪೇಪರ್ ಕಟ್ಟಿಂಗ್ ಅಲ್ವಾ ಸರ್? ಪೇಪರ್ ಕಟ್ಟಿಂಗು. ಅವ್ರದ್ದು ಬೇರೆ ಇತ್ತು ಶೂಟಿಂಗ್ ಇದ್ರದ್ದು, ಕಲ್ಪನಾ ಮತ್ತೆ ಅವ್ರದ್ದು. ಮತ್ತೆ ಲಕ್ಷ್ಮಿ ಅವ್ರದ್ದು ಡ್ಯಾನ್ಸು ನೋಡಿದ್ದೀನಿ ನಾನು. ಆಟೋಗ್ರಾಫ್ ಬುಕ್ ಅಂತಾನೆ ಇದೆ ಅಲ್ಲ ಸರ್ ಇದು? ನೋಡಿ. ಯಾವಾಗ ತಗೊಂಡಿದ್ದು ಸರ್ ಇದು? ಇದು ಸುಮಾರು 78 ಅವಾಗ ತಗೊಂಡಿದ್ದೀನಿ ನಾನು. ಇದು ಈಗ ಆಟೋಗ್ರಾಫೇ ಬರ್ತಾ ಇಲ್ಲ ಈಗ. ಇಲ್ಲ, ಅದೀಗೇನೋ ಫೋನ್ ಇದ್ರೆ ಏನಿದ್ರು ಫೋನ್. ಇದು ಚನ್ನಕೇಶ್ವರ. ಇದಕ್ಕೆ ನಾನು ಯೂಟ್ಯೂಬಲ್ಲಿ ಮೊದಲ ಬಾರಿಗೆ ಅಂತ ಹಾಕಿರೋದು. ತುಂಬ ವೈರಲ್ ಫೋಟೋಸ್ ನೋಡಿದ್ದೀವಿ ನಾವು, ರಾಜಣ್ಣ ಅವರ ಆಟೋಗ್ರಾಫ್ ಇರೋದು. ಬಟ್ ಈ ರೀತಿಯ ಒಂದು ಕ್ಷಣ, ಒಂದು ವಿಡಿಯೋ ಮಾಡಿ ಹಾಕಿರೋದು ಎಲ್ಲಾದರೂ ನೋಡಿದ್ದೀರಾ? ಸೊ ಅದಕ್ಕೋಸ್ಕರ ಫಸ್ಟ್ ಅಂತ ಹಾಕಿದೆ. ನೋಡಿ, ಆಗಿನ ಕಾಲ 50-55 ವರ್ಷದ ಹಿಂದೆ ಆಟೋಗ್ರಾಫ್ ತಗೊಳ್ಳೋ ಒಂದು ಇದ್ದಿತ್ತು ವಿದ್ಯಾರ್ಥಿಗಳಲ್ಲಿ. ಇವರ ಬಳಿ ಎಲ್ಲ ಸಿನಿಮಾ ನಟರ ಆಟೋಗ್ರಾಫ್ಗಳಿವೆ ಅಂದರೆ ಅದೇ ಅಲ್ವಾ ಪುಣ್ಯ. ಸೊ ಇದಿಷ್ಟ ಆದಮೇಲೆ ನಾನು, ಏನು ಸರ್ ಬರೀ ಫಿಲಮ್ ಆ್ಯಕ್ಟರ್ಸ್ನ ಅಷ್ಟೇನ ತೊಗೊಂಡಿರೋದು ಅಂತ ಕೇಳಿದಾಗ, ಇಲ್ಲ ಅಂದ್ಬಿಟ್ಟು ಒಂದು 3-4 ಆಟೋಗ್ರಾಫ್ ಬುಕ್ಗಳನ್ನ ತೊಗೊಂಬಂದ್ಬಿಟ್ಟು ಅವ್ರ ಮಾಸ್ಟರು, ಸಹಪಾಠಿಗಳ ಜೊತೆ ಎಲ್ಲ ಇದು ತೊಗೊಂಡಿರೋದು, ನುಡಿಮುತ್ತುಗಳನ್ನ ತೊಗೊಂಡಿರೋದೆಲ್ಲ ತೋರಿಸಿದ್ರು. ನಿಜವಾಗ್ಲೂ ಖುಷಿ ಆಯಿತು. ಸರ್ ಇದ್ಯಾವುದು ಸರ್ ಆಟೋಗ್ರಾಫ್? ಇದು KP ಗಣಪತಿ ಭಟ್ ಅಂತ ನಮ್ಗೆ ಇಲ್ಲಿ ಮಾಸ್ಟರ್ ಆಗಿದ್ದರು.
ಓಕೆ ಇದು ಎಷ್ಟನೇ ಇಸ್ವಿ ಸರ್ ಇದು? ಇದು ಹೆಚ್ಚು ಕಮ್ಮಿ 72. 72. ಹೌದು. ಓಕೆ ಅವಾಗೆಲ್ಲ ಏನು ಬರಿತಾ ಇದ್ರು ಸರ್ ಅವಾಗಿಂದ? ನೋಡಿ ಇದು ಹೆಂಗಿದೆ ನೀವು ಜೀವನದಲ್ಲಿ ಹೇಗಿರ್ತೀರಿ ಅದೆಲ್ಲ ಟು ಮೈ ಡಿಯರ್ ಸ್ಟೂಡೆಂಟ್ ಫ್ರೆಂಡ್ ಕಮ್ ವಾಟ್ ಮೇ ಡು ಯು ಯುವರ್ ಡ್ಯೂಟಿ ವೆಲ್ ಅಂಡ್ ರೆಸ್ಟ್ ಯುವರ್ ಹೋಪ್ಸ್ ಇನ್ ಗಾಡ್. ಇದು ಯಾರು ಬರ್ದಿರೋದ? ಐ ವಿಶ್ ಯು KP ಗಣಪತಿ ಭಟ್ ಅಂತೇಳಿ ಸೈನ್ಸ್ ಮಾಸ್ಟರ್ ಅವರು. ಸೈನ್ಸ್ ಮಾಸ್ಟರ್. ಅವ್ರಿಗೆ ಇದು ಇದೆಲ್ಲ ನಿಮ್ಮ ಟೀಚರ್ಸ್ಗಳ ಹತ್ರ ತಗೊಂಡಿರೋ ಆಟೋಗ್ರಾಫ್? ಇದು ಮುಂಡಪ್ಪ ಬೋಳರು ಅಂತ ಇಲ್ಲಿ ನಮ್ಮ ಹೈಸ್ಕೂಲ್ ಪ್ರಾರಂಭವಾದಂಥ ಲಕ್ಷ್ಮಣ ಗುರ್ಜರ್ ಹೈಸ್ಕೂಲ್ನ ಹೆಡ್ ಮಾಸ್ಟರ್. ಇದು 1972. ನಾನು SLC ಲಿಂದ ತಗೊಂಡಿದ್ದೆ. ಇವ್ರೇನ್ ಬರ್ದಿದ್ದಾರೆ ಸರ್? ಸರ್ ಇನ್ ಕ್ಯಾರೆಕ್ಟರ್, ಇನ್ ಮ್ಯಾನರ್ಸ್, ಸ್ಟೈಲ್, ಇನ್ ಆಲ್ ದಿಸ್ ದ ಸುಪ್ರೀಂ ಎಕ್ಸಲೆನ್ಸ್ ಇಸ್ ಸಿಂಪ್ಲಿಸಿಟಿ. ಏನೇನ್ ಬರೀತಾ ಇದ್ರು ಸರ್ ಅವಾಗ ಲೆಕ್ಚರರ್ಸ್? ನನ್ನ ಫ್ರೆಂಡ್ ರವಿಶಂಕರ್ ಅಂತ ಹೇಳಿ. ಓಕೆ ಡಿಯರ್ ಚೆನ್ನ ಅಂತ ಬರೆದು. ವೇರ್ ದ ಮೈಂಡ್ ಇಸ್ ಲೆಡ್ ಫಾರ್ವರ್ಡ್ ಬೈ ದ ಇಂಟು ಯುವರ್ ಡೈನಿಂಗ್ ಥಾಟ್ ಆ್ಯಂಡ್ ಆ್ಯಕ್ಷನ್ ಡೈನಿಂಗ್. ಓಕೆ ಯುವರ್ಸ್ ಫ್ರೆಂಡ್ ಯಾರಿದು? NG ರವಿಶಂಕರ್ ಅಂತ ಹೇಳಿ. ಓಕೆ ಓಕೆ ಇದೆಲ್ಲ ನಿಮ್ಗೊಂದು ಅವಾಗ ಇದೊಂದು ಇದಾ ಸರ್? ಇದು ನಮಗೆ ಅವರ ನೆನಪು. ಅವಾಗ ಫೋನ್ಗಳಿರ್ಲಿಲ್ಲಲ್ಲ. ಆಮೇಲೆ ಇದು ಫೋನ್ ಇಲ್ದಿರೋ ಕಾರಣದಲ್ಲಿ ಅವಾಗ ಅವ್ರಿಗೆ ಮತ್ತೆ ಸಿಗ್ತಾರೋ ಹೆಂಗೋ. GB ನಟರಾಜ್ ಅಂತ ನನ್ನ ಕ್ಲಾಸ್ಮೇಟ್ ಇಲ್ಲ ಜಾವಳಿ ಹೈಸ್ಕೂಲಲ್ಲೇ. ಅವನು ಇದು ಹಳೆ ನಂಬರ್ ಅವನದು. ಇದು ಫೋನ್ ನಂಬರ್ ಅದು ಸರ್? ಇದು ಆವಾಗ ಹಳೆ ನಂಬರ್ ಇತ್ತು. ಇಷ್ಟೇ 3, 5, 6 ನಂಬರ್ ಅಷ್ಟೇ, 6 ನಂಬರ್. ಅದಕ್ಕೆ ಕೊಡಿತ್ತು 080. ಇಲ್ಲಿ ನಮ್ಮ ಫಸ್ಟ್ ನಂಬರ್ ತಗೋದ್ರೆ 2 ನಂಬರ್ ಇದ್ದಿದ್ದಿಲ್ಲ, 58 ಅಂತ. 58 ಆಮೇಲೆ 77 ಮಾಡ್ಕೊಂಡು. ಇವನೀಗ ಆಯುರ್ವೇದಿಕ್ ಡಾಕ್ಟರ್ ಆಗಿದ್ದಾನೆ. ಬಟ್ ಇದೇ ಚೆನ್ನಾಗಿತ್ತು ಸರ್. ಅವ್ರು ಹೇಳ್ತಾ ಇದ್ದಿದ್ದು ನೋಡಿ, ಮೈ ಡಿಯರ್ ಚೆನ್ನಕೇಶವ, ಶಿಷ್ಯನು ಮಾಡುವ ಪಾಪಕ್ಕೆ ಗುರುಗಳೇ ಹೊಣೆ. ಯು ಮೇ ಕಮ್ ಅಂಡ್ ಯು ಮೇ ಕ್ರೈಮ್ ಎ ಗುಡ್ ಮ್ಯಾನ್ ಇನ್ ಯುವರ್ ಸೊಸೈಟಿ. ಮತ್ತೆ ಸಿಗ್ತಾರ ಹೆಂಗೋ ಅಂತ ಈ ಥರದೊಂದು ಬಗ್ಗಿಸಿ ಇಟ್ಕೋದು. ಇವರು ಬರ್ಸ್ಕೊಂಡಿರೋರು ಇನ್ನೂ ಇದಾರ ಸರ್ ಅಥವಾ ಯಾರಾದ್ರು? ಇವರು ಇದ್ದಾರೆ ಸರ್. ಇವರು ಕಳಸದಲ್ಲಿ ಆಯುರ್ವೇದಿಕ್ ಡಾಕ್ಟರ್ ಆಗಿದ್ದಾನೆ. ಮೇನ್ ರೋಡಲ್ಲಿ ಕ್ಲಿನಿಕ್ ಇಟ್ಕೊಂಡಿದ್ದಾರೆ. ಓಕೆ ಓಕೆ ಲೆಕ್ಚರರ್ಸ್ ಯಾರಾದ್ರು ಇದಾರೆ ಸರ್? ಲೆಕ್ಚರ್ಸ್ ಹೆಚ್ಚು ನಮ್ಮವರೆಲ್ಲ ಎಲ್ಲ ತೀರೋಗ್ಬಿಟ್ಟಿದ್ದಾರೆ. ಬಟ್ ಅವರು ಬರ್ದಿರೋದೆಲ್ಲ ಇನ್ನೂ ಇದೆ ನಿಮಗೆ? ಎಲ್ಲ ಹಳೆ ನಮ್ಮ ವಿದ್ಯಾರ್ಥಿಗಳೇ ಬರ್ದಿದ್ದು. ಓಕೆ ಓಕೆ ಅದೆಲ್ಲನೂ ಅದೇ ಅಲ್ಲ ಸರ್? ಇದೂ ಅಷ್ಟೇ, ಇದೆಲ್ಲ ಸ್ಕೂಲ್ಗಳಲ್ಲಿ ಬರ್ದಿರೋದು. ಈಗಿನ ಜನ್ರೇಷನ್ ಅವ್ರು ಈ ಥರ ಎಲ್ಲ ಬರ್ಸೋದಿರ್ಲಿ, ಬರೀ ಸೆಲ್ಫಿ ತೊಗೊಂಡು ಹೋಗ್ಬಿಡ್ತಾರಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ಸೆಲ್ಫಿ ಯುಗದಲ್ಲಿ ಈ ರೀತಿ ಆಟೋಗ್ರಾಫ್ಗಳನ್ನ ಇವತ್ತಿಗೂ 50-60 ವರ್ಷದ ಹಿಂದಿನ ಆಟೋಗ್ರಾಫ್ಗಳನ್ನ ಇವರು ಇಟ್ಕೊಂಡಿದ್ದಾರೆ ಅಂದರೆ ನಿಜಕ್ಕೂ ಇವರು ಗ್ರೇಟ್ ಅಲ್ವಾ? ಇದಕ್ಕೆ ನಾನು ಸ್ಪೆಷಲ್ ಪರ್ಸನ್ ಅಂತ ಹೇಳಿದ್ದು. ಇವರಿರೋದು ಎಲ್ಲಿ ಅಂದರೆ ಜಾವ್ಲಿ ಎಸ್ಟೇಟ್ ಪಕ್ಕ ಉಶ್ ಫಿಲಮ್ ಆಯ್ತಲ್ಲ. ಎಸ್, ನಾನಿವತ್ತು ಚಿಕ್ಕಮಗಳೂರಿಗೆ ಬಂದಿದ್ದೀನಿ. ಒಂದು ಸೀರೀಸೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ನಾನಿನ್ನ ಮರೆಯಲಾರೆ. ಇವರೇ ನಮ್ಮ ಸರ್ ಹೇಳಿದಂಗೆ. ಹಾಗೆ ಇವ್ರು ಹೇಳಿದ್ರಲ್ಲ ಬಯಲುದಾರಿ, ಅದನ್ನೂ ತೋರಿಸ್ತೀನಿ. ಎಲ್ಲಿರುವೆ ಆ ಹಾಡಿನ ಮೇಕಿಂಗು ಒಂದು ಅದ್ಭುತ ಇದಿದೆ. ಅದರಲ್ಲೂ ಒಬ್ಬರ ಸ್ಪೆಷಲ್ ಪರ್ಸನ್ನ ತೋರಿಸ್ತೀನಿ. ಹಾಗೆಯೇ ಇನ್ನೂ ಒಂದಷ್ಟು ನಮ್ಮ ಶ್ರೀರಾಮಚಂದ್ರ, ಯುಗ ಪುರುಷ, ಉಶು ಎಲ್ಲನೂ ತೋರಿಸ್ತೀನಿ. ಇವ್ರಿಗೆ ಒಂದು ಸೆಲ್ಯೂಟ್ ಹೇಳ್ತಾ, ಹಾಗೆ ಇವ್ರು ಎಲ್ಲಿದ್ದಾರೆ ಅಂತ ಹೇಳಬೇಕಲ್ಲ. ಚಿಕ್ಕಮಂಗ್ಳೂರಿನ ಮೂಡಿಗೆರೆ ತಾಲೂಕಿನಲ್ಲಿ ಜಾವಳಿ ಎಸ್ಟೇಟ್. ಯಾರಿಗೂ ನೀವು ಮ್ಯಾಪ್ ಹಾಕ್ಕೊಂಡ್ರೆ ಕ್ಲೀನಾಗಿ ಹೋಗಿ ಅಲ್ಲಿ ಸೇರ್ಬೋದು, ಇವ್ರನ್ನ ಮಾತಾಡಿಸ್ಬೋದು. ಇವ್ರು ಓಕೆ, ಇವ್ರು ಫ್ರೀ ಇದ್ದರೆ ನಿಮಗೆ ಖಂಡಿತ. ನಾನು ಹೋದಾಗ ಇವ್ರು ಮದುವೆಗೆ ಹೊರಟಿದ್ರು. ಸೊ ಅದರಲ್ಲೂ ಇದ್ದಿದ್ದು 5 ನಿಮಿಷದಲ್ಲಿ ನನಗೆ ಇಷ್ಟು ಮಾಹಿತಿ ಕೊಟ್ಟು ಹೋದರು. ಸೊ ಹೇಗಿತ್ತು ಸ್ನೇಹಿತರೆ ಈ ವಿಡಿಯೋ? ಇನ್ನು ಒಂದು ತಿಂಗಳುಗಳ ಕಾಲ ನಮ್ಮ ಚಿಕ್ಕಮಗಳೂರಿನ ಮೂಡಿಗೆರೆಯಲ್ಲಿ ನಡೆದಿರುವಂತಹ ಒಂದಷ್ಟು ಸಿನಿಮಾ ದೃಶ್ಯಗಳನ್ನು ತೋರಿಸ್ತೀನಿ. ನಾನು ಮಾಡೋ ಕೆಲಸ ನಿಮ್ಗೆ ಇಷ್ಟ ಆಗಿದ್ರೆ ಸೂಪರ್ ಥ್ಯಾಂಕ್ಸ್ ಕೊಡೋದು ಮರಿಬೇಡಿ. ಕೆಳಗಡೆ ರಿಮಿಕ್ಸ್ ಪಕ್ಕ ಇದೆ. ಫೇಸ್ಬುಕ್ಕಲ್ಲಾದರೆ ಸ್ಟಾರ್ಸ್ ಕೊಡೋದನ್ನ ಮರಿಬೇಡಿ. ಇದಾಗಿತ್ತು ಇವತ್ತಿನ ಎಪಿಸೋಡ್. ಮುಂದಿನ ಅದ್ಭುತ ಎಪಿಸೋಡೊಂದಿಗೆ ಹಾಗೆ ಸಿಲಿಲಲ್ಲಿ ನೆನಪಿದೆ, ಅದು ಅಲ್ಲಿ ಸ್ಪೋರ್ಟ್ಸ್ ಡೇ ನಡೀತಾ ಇದೆ ಆ ಸ್ಕೂಲಲ್ಲಿ. ಸೊ ಸ್ಪೋರ್ಟ್ಸ್ ಡೇ ಮುಗಿದ್ಮೇಲೆ ಮಾಡೋಣ ಸರ್ ಅಂತ ಹೇಳಿದ್ದಾರೆ. ಸೊ ಅದನ್ನು ತೋರಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಹೇಳ್ದಂಗೆ ಸೂಪರ್ ಥ್ಯಾಂಕ್ಸ್ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.